ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಯಾವ ವರ್ಕೌಟ್ ಮಾಡ್ತೀನಿ ಅಂತ ನೋಡಿ ಗಾಯ್ಸ್. ಬನ್ನಿ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಕ್ರೇಜಿ ಅನ್ಕೊಳ್ಳಿ ಗಾಯ್ಸ್. ಇವಾಗ ವರ್ಕೌಟ್ ಅಂತೂ ಲೆಗ್ಸ್ ವರ್ಕೌಟ್ ಅನ್ಕೊಳ್ಳಿ ಗಾಯ್ಸ್. ಲೆಗ್ಸ್ ವರ್ಕೌಟ್ ಓಕೆನಾ. ಸೊ ಫಸ್ಟು ವಾರ್ಮಪ್ಸ್ ಮಾಡೋಣ ಸುಮ್ಮನೆ. ಫಸ್ಟು ನೀವು ಹಿಂಗೆ ಮೇಲೆ ಕೆಳಗಡೆ 1 2 3 4 5 6 7 8 10 11 12 13 14 18 19 20 21 22 23 24 25 26 ಹಿಂಗೆ ಮಾಡಾದ್ಮೇಲೆ ಲೆಫ್ಟ್ ರೈಟ್ 1 2 3 4 5 6 7 8 10 11 12 13 14 15 16 17 18 19 20 21 22 23 24 6 26 ಆದಮೇಲೆ ಒಂದು ರೊಟೇಷನ್ 1 2 3 4 5 6 7 8 9 10 11 12 13 14 15 16 17 18 20 21 22 23 24 25 26. So next curl 1 2 3 4 5 6 7 8 10 11 12 13 14 15 16 19 20 21 22 23 24 25 26 27 28 29 30 31 32 33 34 35 36. दस्ते हुए 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. 1 2 3 4 5 6 7 8 9 10 11 12 13 14 15 16 17 18 19 20. ಆಯ್ತಲ್ಲ, ನೋಡಿದ್ರಲ್ಲ ಗೈಸ್ ಆ ಥರ ಇತ್ತು ಅಂತ. ಸೊ ಬನ್ನಿ ನೆಕ್ಸ್ಟು ಸಿಟಪ್ಸ್ ಮಾಡೋಣ, ಸ್ಕ್ವಾಟ್ಸ್ ಆ್ಯಕ್ಚುಲಿ. ಸೊ 1 2 3 ಆ್ಯಕ್ಚುಲಿ ಡಂಬಲ್ಸ್ ಎತ್ಕೊಂಡು ಮಾಡ್ಬೋದು. ಡಂಬಲ್ಸ್ ಯೂಸ್ ಮಾಡ್ಕೊಂಡು ಈ ಥರ ಹಿಂಗೆ ಇಟ್ಕೊಂಡು ಈ ಥರ ಹಿಂಗೆ ಇಟ್ಕೊಂಡು 1 2 3 4 5 6 7 8 9 10 11 12 13 14 15 16 17 18 19 20 21 22. ನೋಡ್ದಲ್ಲ ಗೈಸ್ ಯಾವ ಥರ ಮಾಡಿದೆ ಅಂತ ಲೆಗ್ ವರ್ಕೌಟು. ಸೊ ನೀವು ಇದನ್ನೇ ಫಾಲೋ ಮಾಡಿ ಪ್ರಾಪರಾಗಿ, ನಿಮಗೂ ಯೂಸ್ ಆಗುತ್ತೆ ಇದು ಲೆಗ್ ವರ್ಕೌಟ್ಗೆ. ಈ ಥರ ಡಂಬಲ್ಸ್ ಯೂಸ್ ಮಾಡ್ಕೊಂಡು ಮಾಡಿ ಗಾಯ್ಸ್, ಓಕೆನಾ. ಸೊ ನೆಕ್ಸ್ಟ್ ವರ್ಕೌಟ್ ಬಂದು ಆಲ್ಮೋಸ್ಟ್ ಸ್ಕ್ವಾಟ್ಸ್ಗೆ ಮಾಡೋಣ ಅಂತ ಇದ್ದೀನಿ. 2 ಡಂಬಲ್ಸ್ ತಗೊಂಡೆ. ಸೊ 2 ಡಂಬಲ್ಸ್ ತಗೊಂಡು ಯಾವ ಥರ ಅಂದರೆ ಹಿಂಗೆ ಮೇಲೆ ಈ ಥರ ಹಿಂಗೆ ಇಟ್ಕೊಂಡು ಈ ಥರ 1 2 3 4 5 6
7, 8, 9, 10, 11, 12, 13, 14, 15, 16, 17, 18, 19, 20. ನೋಡಿದ್ರಲ್ಲ ಗೈಸ್ ಯಾವ ಥರ ಮಾಡಿದೆ ಅಂತ. ಸೊ ನೀವು ಈ ಥರ ಡಂಬಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಗಾಯ್ಸ್. ಸೊ ಅದರಿಂದ ಸೊ ಸ್ವಲ್ಪ ಎಷ್ಟು ತಗೋಬೇಕು. ಮೊದಲೇ ಕಾಲು ಏಟಾಗಿತ್ತು ಗಾಯ್ಸ್, ಒಂದ್ಸತಿ ಬೆರಳು ಕಟ್ಟಾಗಿತ್ತು ಫ್ರ್ಯಾಕ್ಚರ್ ಆಗಿ. ಒಂದು ಭಾರ ಕೊಡಬಾರ್ದು ನಾನು ಕಾಲ್ಗೆ, ಅಷ್ಟು ಬಲಗಡೆ ಕಾಲು ಪ್ರೆಷರ್ ಬಿದ್ದರೆ ತುಂಬಾ ನೋವಾಗುತ್ತೆ. ಜಾಸ್ತಿ ಪ್ರೆಷರ್ ಬಿದ್ದರೆ ಅದು ಆಲ್ಮೋಸ್ಟ್ ಜಾಯಿಂಟ್ ಆಗಿದೆ. ಅಷ್ಟು ಸ್ಟ್ರೆಂತ್ ಇರಲ್ವಲ್ಲ ಬೆರಳಲ್ಲಿ, ಫ್ರ್ಯಾಕ್ಚರ್ ಆಗಿರೋದು ತುಂಬಾ ಡೆಲಿಕೇಟ್ ಆಗಿರುತ್ತೆ. ಸೊ ಹುಷಾರಾಗಿರ್ಬೇಕು. ಅದಕ್ಕೆ ನೀವು ಹುಷಾರಾಗಿ ಗಾಡಿ ಓಡಿಸಿ. ಯಾವತ್ತು ಅರ್ಜೆಂಟಲ್ಲಿ ಅಥವಾ ತುಂಬ ಸ್ಪೀಡಾಗಿ ಓಡಿಸೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹುಷಾರು. ಮೊದಲೇ ರೋಡ್ಗಳು ಸರಿ ಇಲ್ಲ. ಸೊ ಅದರಿಂದ ಟ್ರಾಫಿಕಲ್ಲಿ ಗಾಡಿ ಓಡಿಸೋದೇ ತಲೆ ಕೆಟ್ಟೋಗುತ್ತೆ, ಲೈಕ್ ಕೆಟ್ಟೋಗುತ್ತೆ. ಜನ ಎಲ್ಲೆಲ್ಲಿಂದನೋ ಬರ್ತಾರೆ ಇಲ್ಲಿ ಕೆಲಸಕ್ಕೆ ಅಂತ ಇಲ್ಲೇ ಮಾಡಿ ತಿರ್ಗಾ ಅಲ್ಲ ಇವ್ರುಗಳು ಮಾಡೋ ಇದಕ್ಕೆ ನಮ್ಮ ಮೇಲೆ ಹೇಳ್ತಾರೆ ನಾವು ಹೆಂಗೆ ಅದು ಹಂಗೆ ಇದೆ ಆ ಥರ ಇದೆ ಈ ಥರ ಅಂತ. ಏನು ಜನಸಂಖ್ಯೆನೇ ಜಾಸ್ತಿ ಆಗೋಗಿದೆ ಇದ್ದಿದ್ದು. ಇಲ್ಲಿಂದ ಬರ್ಬೇಕು ನೀರು. ಕರೆಂಟ್ ಹಿಂಗೆ ಕೊಡ್ತಾರೆ. ಗಾಳಿನೂ ಸರಿ ಇಲ್ಲ ಅದಕ್ಕೆ. ಅಷ್ಟು ಹೊಗೆ 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 ಹೊಗೆ, ಗಾಡಿಗಳದೇ ಎಷ್ಟು ಹೊಗೆ, ಸಾಕಾಗೋಗುತ್ತೆ. ಅದಕ್ಕೆ ಎಲ್ಲ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ, ಊರು ಬಿಟ್ಟು. ಸಾಕು ಸಾಕು ಈ ಜನ ಜಂಜಾಟದ ಇರೋ ಬದಲು ಬೇರೆ ಕಡೆ ಹೋಗಿರ್ಬೋದು ಅಂತ. ಏನ್ ಬಸ್ ಅಲ್ಲೇ ಜನ ಹಿಂಗ್ ತುಂಬಿರ್ತಾರೆ ಅಪ್ಪ, ಸಾಕಾಗೋಗುತ್ತೆ. ಯಪ್ಪ ಬನ್ನಿ ಇವಾಗ ಬೇಗ ಮುಗಿಸ್ಕೋಬೇಕು ವರ್ಕೌಟ್. ಕೆಲಸ ಬೆಜ್ಜಾನಿದೆ ಗೈಸ್, ಬೆಜ್ಜಾನಿದೆ. ಸೊ ಕ್ಲಂಚಸ್ ಮಾಡ್ತಾ ಇದ್ದೀನಿ ಗಾಯ್ಸ್ ಇವಾಗ. ಓಕೆನಾ ಗಾಯ್ಸ್, ಕ್ಲಂಚಸ್ ಮಾಡ್ತಾ ಇದ್ದೀನಿ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಹಂಗೆ ಈ ಕಡೆ ಈ ಥರ 1, 2, 3, 4, 5, 6,
7, 8, 9, 10. ಡಂಬಲ್ಸ್ ತಗೊಂಡು ಈ ಥರ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಸೊ ವರ್ಕೌಟ್ ಮುಗ್ದಿದೆ ಗೈಸ್. ಲೆಗ್ ವರ್ಕೌಟ್ ಕೊನೆಗೂ ಫೈನಲಿ ಲೆಗ್ ವರ್ಕೌಟ್ ಮುಗ್ದಿದೆ ಗೈಸ್. ಬನ್ನಿ ಇವಾಗ ಮೆಡಿಟೇಷನ್ ಮಾಡಬೇಕು ಗೈಸ್. ಸೆಕೆ ಕಿತ್ಕೊಂಡು ಬರ್ತಾಯಿದೆ ಗೈಸ್, ಫ್ಯಾನ್ ಹಾಕಿದ್ರು. ಭಾರಿ ಸೆಕೆ. ಶಾಪ ಸಾಕಾಗೋಗುತ್ತೆ ಗೈಸ್. ವರ್ಕೌಟ್ ಮಾಡಿ ಹಂಗೆ ಮನ್ಕೊಂಡ್ಬಿಡೋಣ ಅನ್ಸುತ್ತೆ ಗೈಸ್. ಮೆಡಿಟೇಷನ್ ಮಾಡಬೇಕು ಯಪ್ಪ. ಯಪ್ಪ ಮೆಡಿಟೇಷನ್. ಓಂ 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 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಗೈಸ್, ನೋಡಿದ್ರಲ್ಲ ಮೆಡಿಟೇಷನ್ ಹೆಂಗಿತ್ತು ಇವತ್ತು ಅಂತ. ಸಾಕಾಗೋಯ್ತು ಗೈಸ್, ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ತಿಂಡಿನೂ ಆಯಿತು. ಆ್ಯಕ್ಚುಲಿ ಶಾವಿಗೆ ಉಪ್ಪಿಟ್ಟು ಮಾಡಿದರು, ಮಸ್ತಾಗಿತ್ತು ಗೈಸ್, ಸೂಪರ್ ಆಗಿತ್ತು ಟೇಸ್ಟ್ ಅಂತೂ. ಅದಕ್ಕೆ ಮೇನಾಗಿ ತರಕಾರಿ, ಹಣ್ಣು, ಸೊಪ್ಪು, ಕಾಳುಗಳು ಎಲ್ಲ
ಪ್ರತಿಯೊಂದನ್ನು ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಿ, ಅದನ್ನೇ ಜಾಸ್ತಿ ಆಲ್ಮೋಸ್ಟು ಸುಮ್ಮನೆ ಬೇಡ್ದರ ನೆಂಚ್ಕೊಳ್ಳೋದು ಬೇಕು ಅಂದ್ಬಿಟ್ಟು ಫ್ರೈಡ್ ಐಟಮ್ಸ್ದು ಅದು ಇದೆಲ್ಲ ಅಷ್ಟು ತಿನ್ನಕ್ಕೆ ಹೋಗ್ಬೇಡಿ. ಮುಂಚೆ ಹೇಳ್ದಂಗೆ ಬರೀ ಬೇಕ್ರಿ ಐಟಮ್ಸ್ ಎಲ್ಲ. ಸೊ ಅದರಿಂದ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮ ಹೆಲ್ತ್ ಪ್ರಾಪರ್ ಆಗಿರುತ್ತೆ. ಸುಮ್ಮನೆ ನಿಮ್ಮ ಹೆಲ್ತನ್ನೇ ನೀವು ಹಾಳು ಮಾಡ್ಕೊಂಡಂಗೆ ಆಗುತ್ತೆ ನೆಸಸರಿ ತಿಂದರೆ. ಸೊ ಅದರಿಂದ ಪ್ರಾಪರಾಗಿ ನಿಮ್ಮ ಡಯಟ್ನ ಫಾಲೋ ಮಾಡಿ. ಇನ್ನು ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಬೇಕು ಪ್ಲ್ಯಾನ್ ಮಾಡ್ಕೊಂಡು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಅದರಿಂದ ಇವಾಗ ರೀಲ್ ಶೂಟ್ ಬೇರೆ ಇದೆ, ವ್ಲಾಗ್ ಬೇರೆ ಎಡಿಟ್ ಮಾಡಬೇಕು, ಬೇಗ ಮಾಡಿ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಹೇಳ್ತೀನಿ, ಸಿಗ್ತೀನಿ. ಅಲ್ಲಿವರೆಗೂ ಸಿಟ್ ಬ್ಯಾಕ್ ಮಾಡಿ, ಎಂಜಾಯ್ ಮಾಡಿ ಗಾಯ್ಸ್. ಸಿ ಯು ಸೂನ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಹಿಂಗೆ ಬರ್ತಾ ಇದೆ ಮಾಲ್ಗೆ. ಇವತ್ತು ಅದರಲ್ಲೂ ವೀಕೆಂಡ್ ಇರೋದ್ರಿಂದ ಎಷ್ಟೊಂದು ಜನ ಇದ್ದಾರೆ, ನೋಡ್ಬೋದು ನೀವು. ಎಲ್ಲ ಇಲ್ಲಿ ಬುಕ್ ಸ್ಟಾಲ್ ಬೇರೆ ಇಟ್ಟಿದ್ದಾರೆ, ನೋಡ್ಬೋದು ಯಾವ ಥರ ಇದೆ ಅಂತ. ನೋಡೋಣ ಬನ್ನಿ ಏನು ಮಾಡ್ತೀನಿ ಇವತ್ತು ಅಂತ. ಎಷ್ಟು ಜನ ಇದ್ದಾರೆ ನೋಡಿ ಗಾಯ್ಸ್, ನೋಡೋಣ. ಆ್ಯಕ್ಚುಲಿ ಅದೇ ಡೈಲಿ ಅಪ್ರೋಚ್ ಮಾಡೋಕ್ಕೆ ಹೇಳಿದ್ನಲ್ಲ, ಸೊ ಅದು ಮಾಡೋಕ್ಕೇ ನಾನು ಬಂದಿರೋದು. ಸೊ ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಇವತ್ತು ಇಷ್ಟೊಂದು ಜನ ಇದ್ದಾರೆ, ನೋಡೋಣ ಮಾಡ್ತೀನ ಏನು ಅಂತ. ಬನ್ನಿ ಗಾಯ್ಸ್. ನೋಡೋಣ. ಈ ಕಣ್ಣಂತ ಎಷ್ಟು ಜನ ಇರೋದು ನೋಡಿ ಗಾಯ್ಸ್. ಎಲ್ಲ ಶಾಪಿಂಗ್ ಅಂತ ಬಂದಿದ್ದಾರೆ. ನೀವು ವೇಟ್ ಮಾಡಬೇಡಿ, ನೀವು ಎಂಜಾಯ್ ಮಾಡಬೇಕು. ನೀವು ಒಬ್ಬರೇ ಓಡಾಡಿದ್ರು ಬನ್ನಿ, ಪರವಾಗಿಲ್ಲ. ನನಗೆ ಬೋಟಿಂಗ್ ಥರ ಆಗುತ್ತೆ, ನೋಡ್ಬೋದು. ನೀವು ಅಪ್ರೋಚ್ ಮಾಡಬೇಕು ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಬ್ಯುಸಿ ಇದ್ದಾರೆ, ನೋಡ್ತೀನಿ ಯಾವ ಥರ ಅಪ್ರೋಚ್ ಮಾಡ್ತೀನ ಏನು ಅಂತ. ಸೊ ನನಗೆ ಸುಮ್ಮನೆ ಚಿಲ್ ಮಾಡೋಣ ಅಂತ ಬಂದಿರೋದು. ನೋಡಿ ಗಾಯ್ಸ್, ಈ ಡ್ರೆಸ್ ಯಾವ ಥರ ಇದೆ ಅಂತ. ಬನ್ನಿ. ನೋಡಿದ್ರಲ್ಲ ಗಾಯ್ಸ್ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಗಾಯ್ಸ್, ಎಲ್ಲ ಆಲ್ಮೋಸ್ಟ್ ಶಾಪಿಂಗ್ ನಡೀತಾ, ಶಾಪಿಂಗ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಸೊ ಅದರಿಂದ ನೋಡೋಣ ನಾನು ಯಾವ ಥರ ಮಾಡ್ತೀನಿ ಅಂತ. ಇಲ್ಲಿ ನೋಡ್ಬೋದು ಬುಕ್ ಸ್ಟೋರ್ ಯಾವ ಥರ ಎಷ್ಟು ಜನ ತುಂಬಿದ್ದಾರೆ ಬುಕ್ಸ್ ತೊಗೊಳಕ್ಕೆ, ಕೋರಮಂಗಲ ನೆಕ್ಸಸ್ ಮಾಲಲ್ಲಿ ಅಂತ. ಬನ್ನಿ ನೋಡೋಣ. ನಾನು ಮುಂಚೆಲ್ಲ ಆ್ಯಕ್ಚುಲಿ ಅದೇ ಮೂವೀಸ್ ನೋಡೋಕ್ಕೆ ಬರ್ತಾಯಿದ್ದೆ, ಈಗ ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಮೇಲಾಗಿ ಇವಾಗ ನಾನು ವೇಟ್ ಮಾಡ್ತಾ ಇರೋದೇ ಟಾಕ್ಸಿಕ್ ಮೂವಿಗೆ. ನೋಡೋಣ, ಅದು 26ಕ್ಕೆ ಬರ್ತಾಯಿದೆ, ಇನ್ನು 2 ತಿಂಗಳಿದೆ. ಸ್ಟಾರ್ಟ್ ಮಾಡಿ ಗಾಯ್ಸ್. ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ ಸುಮ್ಮನೆ ನೀವು ರೈಟ್ ಟೈಮ್ ಅಂತ ಇಲ್ಲ ವೇಟ್ ಮಾಡೋಕ್ಕೆ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ, ಸೊ ಅದರಿಂದ ನೀವು ಯಾವ ಥರ ನೀವು ಫಸ್ಟ್ ಸ್ಟೆಪ್ ತೊಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ನೀವು ಏನು ಮಾಡೋದು ಕಂಟೆಂಟ್ ಯಾವ ಥರ ಕೊಡಬೇಕು ಅಂತ ನೀವು ಜಾಸ್ತಿ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದರಿಂದ ನಿಮ್ಗೆ ಯಾವುದ್ರಲ್ಲಿ ನಿಮ್ಮ ಸ್ಕಿಲ್ ಯಾವುದ್ರಲ್ಲಿದೆ ಅಂತ ನೀವು ತಿಳ್ಕೊಂಡು ಅದ್ರ ಮೇಲೆ ನೀವು ಫೋಕಸ್ ಮಾಡಿ ನೀವು ಮಾಡಿ ಅಷ್ಟೇ. ಯಾರ ಬಗ್ಗೆನೂ ಇವಾಗ ಫ್ಯಾಮಿಲಿ ಅವ್ರು ಹಂಗೆ ಅಂತಾರೆ, ಯಾರು ಸಪೋರ್ಟು ಬೇಡ. ನೀವು ನಿಮಗೆ ಇನ್ಸ್ಪೈರ್ ಆಗಿರ್ಬೇಕು ಅಷ್ಟೇ ಗಾಯ್ಸ್. ಸೊ ಅದರಿಂದ ನೀವು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನೀವು ಸುಮ್ಮನೆ ವೇಟ್ ಮಾಡಿದ್ರೆ ನೀವೇ ನಿಮ್ಮ ಸಕ್ಸಸ್ಗೆ ತುಂಬಾ ವೇಟ್ ಮಾಡ್ತಿದ್ದೀರ. ಏನೂ ಮಾಡ್ದೇನೆ ಸುಮ್ಮನೆ ಯಾರೋ ನಿಮಗೆ ಕೊಡ್ತಾರೆ ಅನ್ನೋ ಥರ ಆಗಿಬಿಡುತ್ತೆ. ಸೊ ಅದರಿಂದ ಇದಕ್ಕೆ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ಕಲೆಕ್ಷನ್ಗಳು ನೋಡ್ಬೋದು. ನೋಡಿ ಆ ಥರ ಇದೆ. ಅಪ್ರೋಚೇ ಮಾಡ್ತಾರೆ, ಗೊತ್ತು ಮಾಡ್ತೀನಿ.
ಆಗಿತ್ತು. ಬಟ್ ನೋಡೋಣ ಅಂತ ಹೋಗುತ್ತೆ. ಆ್ಯಕ್ಚುಲಿ ಮೇಲೂ ವರ್ಕ್ ಮಾಡೋಣ ಅಂತ ಇದ್ದೀನಿ, ನೋಡೋಣ. ನೋಡ್ಬೋದು ಕಲೆಕ್ಷನ್ಸ್ಗಳು ಯಾವ ಥರ ಇಟ್ಟಿದ್ದಾರೆ ಅಂತ. ಬನ್ನಿ. ಏನು ಯಾವ ಥರ ಎಷ್ಟೊಂದು ಜನ ಪ್ಯಾಕ್ಟಾಗಿ ತುಂಬಿದ್ದಾರೆ ನೋಡಿ ಗಾಯ್ಸ್. ಅಲ್ಲಿ ನೋಡ್ಬೋದು ಆ ಥರ ಇದೆ ಅಂತ. ನೋಡ್ತಾ ಇದ್ದೀರಲ್ಲ ಆ ಥರ ಇದೆ ಅಂತ. ಅಪ್ರೋಚ್ ಮಾಡಬೇಕು, ನಾನು ಮಾಡಿಲ್ಲ, ಮಾಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಹೋಗುತ್ತೆ. ಆ್ಯಕ್ಚುಲಿ ಗೊತ್ತಿಲ್ಲ ಇನ್ನು. ನೋಡ್ಬೋದು, ತೋರಿಸಿದ್ದೆ ಲಾಸ್ಟ್ ವ್ಲಾಗಲ್ಲಿ. ಬನ್ನಿ. ಸಿಗ್ತಾ ಇಲ್ಲ ಅಂತಲ್ಲ, ನಾನೇ ಅಪ್ರೋಚ್ ಮಾಡಬೇಕು. ಬನ್ನಿ, ಪೂಮಾ ಕಲೆಕ್ಷನ್ಸ್ ಬರೀ ಇಂಥದೇ ಗಾಯ್ಸ್. ಕ್ರೇಜಿಯಾಗಿತ್ತು ಅಂದ್ಕೊಳ್ಳಿ. ಅಪ್ರೋಚ್ ಮಾಡಿದೆ. ಅದರಲ್ಲೂ ಎಷ್ಟು ಬದಲಾಗಿದೆ ಅಂದರೆ, ಹುಡುಗಿರು ಎಂಗೇಜ್ಮೆಂಟ್ ಆಗಿದ್ದರೂ ಕೂಡ ಇನ್ಸ್ಟಾಗ್ರಾಮ್ ಐ.ಡಿ ಕೇಳಿದೆ ಕೊಟ್ಟರು. ನನಗೆ ಶಾಕ್ ಆಗುತ್ತೆ. ಸೊ ಅದಕ್ಕೆ ನೋಡ್ಬೋದು ಯಾವ ಥರ ಅಂತ. ಪ್ರತಿಯೊಬ್ಬರು ಹಿಂಗೆ. ಆದರೂ ನೀವು ಅಪ್ರೋಚ್ ಮಾಡೋದು ಮಾಡಬೇಕಷ್ಟೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಯಾರು ಏನೇ ಅನ್ಕೋತಾರೋ ಏನೋ ಅಂತ. ಇನ್ನು ನೀವು ನಾರ್ಮಲಾಗಿ ಅಪ್ರೋಚ್ ಇವಾಗ ಮಾಡಲಿಲ್ಲ ಅಂದರೆ ನಿಮ್ಮ ಮುಂದಕ್ಕೆ ನಿಮ್ಮ ಫ್ಯೂಚರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ದಯವಿಟ್ಟು ನೋಡಿ, ಏನು ನೀವು ಡಿಸ್ಟ್ರ್ಯಾಕ್ಟ್ ಆಗ್ತೀರಾ ಅನ್ನೋಕ್ಕಿಂತ ನೀವು ಮೇನಾಗಿ ತಿಳ್ಕೊಬೋದು ಹೆಂಗೆ ಯಾವ ಥರ ಮಾತಾಡಿಸ್ಬೇಕು ಮತ್ತು ಹೆಂಗೆ ನಾರ್ಮಲಾಗಿ ಕನ್ವರ್ಸೇಷನ್ ಮಾಡಬೇಕು, ಡೆವಲಪ್ ಮಾಡ್ಕೋಬೋದು ಅಂತಲೂ ತಿಳ್ಕೊಬೋದು ಇವಾಗ ನೀವೇ ಅಪ್ರೋಚ್ ಮಾಡಿ ಪ್ರಾಪರಾಗಿ ಇದು ಮಾಡಿದಾಗ. ಸೊ ಅದರಿಂದ ಓಕೆನಾ. ಸೊ ಅಪ್ರೋಚ್ ಮಾಡಿ ನಾನು ಅದಕ್ಕೆ ಇನ್ನೂ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ಸೊ ಮೇನಾಗಿ ಅದಕ್ಕೆ ನಿಮ್ಮ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಔಟ್ಫಿಟ್ಟು ಅಷ್ಟೇನು ರೆಡಿಯಾಗಿ ಹೋಗಿರಲಿಲ್ಲ. ಸೊ ನಾರ್ಮಲಾಗಿ ಹಂಗೆ ಹೋಗೋಣ ಅಂತ ಹೋಗಿದ್ದೆ. ಸೊ ಆ ಥರ ಇತ್ತು. ಸೊ ಶೂಟ್ ಮಾಡಬೇಕಾಗಿತ್ತು ವ್ಲಾಗ್. ಬಟ್ ಸ್ಟಿಲ್ ನಾನು ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮತ್ತು ಯಾವ ಥರ ನೀವು ಇಂಪ್ರೂವ್ ಮಾಡ್ಕೋಬೋದು ಅಂತ ತೋರಿಸ್ಕೊಡೋಕ್ಕೇ ಇದು ಹೇಳ್ತಾ ಇರೋದು ಇವಾಗ. ಇನ್ನೇನು ಎಂಡ್ ಮಾಡಬೇಕಲ್ಲ ಬ್ಲಾಗ್ ಪ್ರಾಪರಾಗಿ ಅಂತ. ಸೊ ಅದರಿಂದ ಇವಾಗ ತಾನೇ ಊಟ ಆಯಿತು. ಆದರೂ ರಾತ್ರಿ ಊಟ ಮಾಡೋದಷ್ಟು ನೀವು ಕಂಟ್ರೋಲ್ಡಾಗಿ ಮಾಡಬೇಕಾಗತ್ತೆ. ಇವಾಗ ಅದೇ ನಿದ್ದೆನೂ ಬರೋಲ್ಲ ಆಮೇಲೆ ಪ್ರಾಪರಾಗಿ ನೀವು ತುಂಬ ಜಾಸ್ತಿ ತಿಂದರೆ ಅದಕ್ಕೆ. ಸೊ ನಿಮ್ಮ ಡಯಟ್ ತುಂಬಾ ಪ್ರಾಪರಾಗಿ ನೀವು ಇದು ಮಾಡಬೇಕಾಗುತ್ತೆ. ಸೊ ಅದರಿಂದ ನೋಡಿ ಆ ಥರ ನೀವು ಹೆಂಗೆ ಮಾಡ್ತೀರಿ, ನೀವು ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮ ಟಾಸ್ಕ್ ಮೇಲೆ ನೀವು ಇದು ಮಾಡಬೇಕು. ಸುಮ್ಮನೆ ನೀವು ಹೆಂಗೋ ಒಂದೊಂದು ತಿಂತೀನಿ ಅಂತ ಮಾಡಿದ್ರೆ ಅದು ಆ ಥರ ಆಗೋಲ್ಲ. ಸೊ ಆ ಥರ ಇದೆ. ಸೊ ನಿಮ್ಮ ಮೇನಾಗೋದಕ್ಕೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಮತ್ತು ಏನಾದ್ರು ಫಿಟ್ನೆಸ್ ಕಡೆ ಗಮನ ಕೊಡಿ ಪ್ರಾಪರಾಗಿ. ಸೊ ಈಸಿ ಆಗುತ್ತೆ ಆ್ಯಕ್ಚುಲಿ ಅಪ್ರೋಚ್ ಮಾಡೋಕ್ಕೆ ಹುಡುಗಿರ್ನ. ಸೊ ಅದರಿಂದ ಆ ಥರ ಇವಾಗ ನೀವೇ ಇಂಪ್ರೂವ್ ಮಾಡ್ಕೋತಾ ಇರ್ಬೇಕು. ಸುಮ್ಮನೆ ನಂಗೆ ಆಗಲ್ಲ, ಸೋಷಿಯಲ್ ಎಂಗ್ಸೈಟಿ ಅದು ಇದು ಆ ಥರ ಅಂತ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ನೀವೇ ಮಾಡಬೇಕಾಗತ್ತೆ. ಸುಮ್ಮನೆ ಇವಾಗ ನೀವು ಅಪ್ರೋಚ್ ಮಾಡಿ ಮಾತಾಡಿಸ್ಲಿ ಅದು ಪ್ರಾಪರಾಗಿ. ಸುಮ್ಮನೆ ಮೇಲೆ ಒಂದು ದಿವಸ ನಿಮಗೆ ರಿಗ್ರೆಟ್ ಆಗುತ್ತೆ, ನಾನು ನೀವು ಮಾಡಬೇಕಾಗಿತ್ತು ಅಂತ ರಿಗ್ರೆಟ್ ಆಗೋಕ್ಕಿಂತ ಈಗಲೇ ಮಾಡಿದ್ರೇ ಬೆಟರ್. ಅಪ್ರೋಚ್ ಮಾಡಿದ್ರೆ ಸುಮ್ಮನೆ ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಅಷ್ಟೇ ಹೇಳೋದು ನಾನಂತೂ. ಅದಕ್ಕೆ ನೀವು ಫೋಕಸ್ ಮಾಡಿ, ಅದಕ್ಕೆ ನಿಮ್ಮ ಕೆಲಸ ಫೋಕಸ್ ಮಾಡಿ. ಅದಕ್ಕೆ ನಾನು ಏನು ಮೇನ್ ಇಂಟೆನ್ಷನ್ ಅದು ಅಪ್ರೋಚ್ ಮಾಡೋದು ಅಂತಲೂ ಹೇಳ್ತಾ ಇಲ್ಲ. ಫೋಕಸ್ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಅದಕ್ಕೆ.
ತುಂಬ ಜಾಸ್ತಿ ಓವರ್ ಥಿಂಕು ಮಾಡೋಕ್ಕೆ ಹೋಗಬೇಡಿ ಪೋಸ್ಟ್ ಮಾಡುವಾಗ. ಸೊ ಅದರಿಂದ ಸೊ ನಿಮ್ಗೆ ಮೇನಾಗಿ ಟಿಪ್ಸ್ ಕೊಡೋದೇನೆಂದರೆ ಇವತ್ತಿನ ವ್ಲಾಗಲ್ಲಿ ನೀವು ಹೆಂಗೆ ನೀವು ಕಾನ್ಫಿಡೆಂಟಾಗಿ ಇರ್ತೀರ ಅಂತ ಒಂದು, ಇನ್ನೊಂದು ನಿಮ್ಮ ಬಾಡಿ ಪೋಸ್ಟರ್, ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರುತ್ತೆ ಅಂತ, ಮತ್ತು ಮತ್ತೊಂದು ನೀವು ಯಾವ ಥರ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಸೊ ಅದರಿಂದ ಓಕೆನಾ. ಸೊ ಇನ್ನು ನಿಮ್ಗೆ ಯಾವ ಥರ ಇದೇ ರಿಲೇಟೆಡ್ ಕಂಟೆಂಟ್ ಬೇಕಾ ಅಥವಾ ನಿಮಗೆ ಇನ್ನೂ ಯಾವ ಥರ ಯೂನಿಕ್ ಕಂಟೆಂಟ್ ಬೇಕು ಡೈಲಿ ಲೈಫ್ ಸ್ಟೈಲ್ ಬಗ್ಗೆ, ನಮ್ಮ ಫಿಟ್ನೆಸ್ದೇ ಆಗಿರ್ಬೋದು ಅಥವಾ ಅದೇ ಡ್ಯಾನ್ಸ್ ಆಗಿರ್ಬೋದು, ಹೆಂಗೆ ಈ ಥರ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಸೊ ಅದರಿಂದ ನೋಡಿ ನನ್ನ ಕಂಟೆಂಟ್ ಯಾರ್ಯಾರು ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಕಂಟೆಂಟ್ ಯಾರ್ಯಾರು ಇಷ್ಟ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅದಕ್ಕೆ ಕನ್ನಡದಲ್ಲೇ ಹಿಂಗೆ ತಿಳಿಸ್ಕೊಡ್ಬೇಕು ಪ್ರಾಪರಾಗಿ ನೀವು ಹೆಂಗೆ ಮಾಡಬೇಕು, ಆ ಥರ ಅಪ್ರೋಚ್ ಮಾಡಬೇಕು ಅಂತ ಮಾಡ್ತಾ ಇರೋದು ಗೈಸ್. ಅದರಿಂದ ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮದು ಎಕ್ಸ್ಪೀರಿಯೆನ್ಸು ಅಂತ ಎಲ್ಲ. ಸೊ ನಾನು ಅದಕ್ಕೆ ನನಗೆ ಏನು ಹೇಳೋದಂದರೆ ನೀವು ಡೈಲಿ ಅಪ್ರೋಚ್ ಮಾಡಿ, ಇಲ್ಲಾಂದರೆ ನಿಮಗೆ ಕಷ್ಟ ಅನಿಸುತ್ತೆ. ಸೊ ಅದಕ್ಕೆ ಡೈಲಿ ಅಪ್ರೋಚ್ ಮಾಡಿ. ಸೊ ನಿಮಗೂ ಗೊತ್ತಾಗುತ್ತೆ ನೀವು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮತ್ತು ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಹೆಂಗೆ ನೀವು ವರ್ಕ್ ಮಾಡಬೇಕು ಅಂತ. ಸೊ ನಾನು ಹೇಳೋದೇನಂದ್ರೆ ನನ್ನದೇ ಫಾಲೋ ಮಾಡಿ ಅಂತ ಹೇಳ್ತಲ್ಲ, ತುಂಬಾ ನಮ್ಮದು ಇಂಪ್ರೂವ್ಮೆಂಟ್ ಬೇಕು. ಸೊ ಅದರಿಂದ ನಾನು ಇನ್ನೂ ಕರೆಕ್ಟ್ ಮಾಡ್ಕೋತೀನಿ. ಸೊ ಅದರಿಂದ ಮಾಡಿ ನೀವು ಅಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ನೋಡ್ತಾರೆ, ಖುಷಿಯಾಗಿರಿ, ಬಾಯ್. ಅಷ್ಟೇ.